ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಸಂಘ ಜೀವಿಯಾಗಿ ಬದುಕಿ ಆಧ್ಯಾತ್ಮಿಕಕ್ಕೆ ಶರಣಾಗಿ ನವರಾತ್ರ ನಮಸ್ಯ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ರಾಘವೇಶ್ವರ ಶ್ರೀಗಳ ನುಡಿ ಮತ್ತು ಶ್ರೀಚಕ್ರ ಪೂಜಾ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಮಾಜಿಕವಾಗಿ ಬದುಕನ್ನು ಕಂಡುಕೊಳ್ಳುವವನಿಗೆ ಒಂಟಿತನ ಎಂದು ಕಾಡುವುದಿಲ್ಲ. ಹಾಗಾಗಿ ಸಂಘಜೀವಿಯಾಗಿ ಎಂದು ಶ್ರೀರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಹೇಳಿದರು. ಸಾಗರ ಅಗ್ರಹಾರದಲ್ಲಿರುವ ಶ್ರೀ ರಾಘವೇಶ್ವರ ಭವನದ ಶ್ರೀಮನ್ ನಗರ ವೇದಿಕೆಯಲ್ಲಿ ಏರ್ಪಡಿಸಿರುವ ನವರಾತ್ರ ನಮಸ್ಯ ಲಲಿತೋಪಾಖ್ಯಾನ ಪ್ರವಚನದ ಸಮಾರೋಪದಲ್ಲಿ ಅವರು ನುಡಿದರು. ಪ್ರಸ್ತುತ ದಿನಮಾನದಲ್ಲಿ ವೃದ್ಧರನ್ನು ಒಂಟಿಯಾಗಿ ಬಿಟ್ಟು ಹೋಗಲಾಗುತ್ತಿದೆ. ಆಗೆಲ್ಲ ಅವರನ್ನು ಒಂಟಿತನ ಕಾಡುವುದು ಸಹಜ. ಆದರೆ ಸಂಘಜೀವಿಯಾಗುವುದು ಒಂದು ಪ್ರಯೋಜನವಾದರೆ ಮೊದಲಿನಿಂದಲೂ ಆಧ್ಯಾತ್ಮಿಕಕ್ಕೆ ಶರಣಾಗಿ ಬದುಕಿದರೆ ಕೊನೆಯಲ್ಲಿ ಯಾವುದೇ ಕಾರಣಕ್ಕೂ ಒಂಟಿತನ ಬಾಧಿಸುವುದಿಲ್ಲ ಮತ್ತು ಒಂದೊಮ್ಮೆ ಒಂಟಿತನವಿದ್ದರೂ ಆಧ್ಯಾತ್ಮದ ನೆರಳಲ್ಲಿ ಅದು ಸತ್ಯ ಎನಿಸಲಿದೆ ಎಂದು ಹೇಳಿದರು. ಸಂಜೆ ಶ್ರೀಚಕ್ರ ಪೂಜೆಯ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಜರುಗಿತು. 5,000ಕ್ಕೂ ಹೆಚ್ಚು ಜನ ಭಕ್ತರು ಈ ಪೂಜೆಯಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾದರು. ಸಂಸದ BY ರಾಘವೇಂದ್ರ ಶ್ರೀ ಪೂಜೆಯಲ್ಲಿ ಭಾಗಿಯಾಗಿ ನಂತರ ಶ್ರೀಗಳವರಿಂದ ಆಶೀರ್ವಾದ ಪಡೆದುಕೊಂಡರು. ಲಲಿತೋಪಾಖ್ಯಾನ ಪ್ರವಚನಕ್ಕೆ ಪೂರಕವಾಗಿ ಗಣಪತಿ ನೀರ್ನಾಳಿ ಹಾಗೂ ಶ್ರೀಲಕ್ಷ್ಮಿ ಅವರು ಚಿತ್ರ ಮೂಡಿಸಿದರು. ಸಾಮಾಜಿಕವಾಗಿ ಬದುಕಿ ಆಮೇಲೆ ಒಂಟಿಯಾದ್ರಿ ಅಂದರೆ ತುಂಬ ಕಷ್ಟ. ಹಾಗಾಗಿ ಈ ಮುಪ್ಪು ಅನ್ನೋದಿದೆಯಲ್ಲ, ಒಂಟಿತನ ಕೊಡ್ತದೆ. ಎಷ್ಟೋ ಬಾರಿ ವಯಸ್ಸಾದಾಗೆ ಉಳಿದವರು ಅದಕ್ಕೊಂದು ಶಬ್ದ ಇದೆ, ಆಂಗ್ಲ ಶಬ್ದ. ನಾವು ಇನ್ನೂ ಪ್ರಯೋಗ ಮಾಡಿಲ್ಲ ಆಂಗ್ಲ ಶಬ್ದವನ್ನು ಇಲ್ಲಿ ಈ ಪ್ರವಚನ ಸರಣಿಯಲ್ಲಿ. ತಲೆಮಾರುಗಳ ಅಂತರ ಒಂದಿದೆಯಲ್ಲ, ಆ ನೆಪದಲ್ಲಿ ಎಲ್ಲ ದೂರ ಮಾಡಿಬಿಡ್ತಾರೆ ವಯಸ್ಸಾದ. ಈಗಂತೂ ಅವನ ಮಗನೋ ಮೊಮ್ಮಗನೋ ಅವ್ನಿಗೆ ಯಾವುದೋ ದೇಶದಲ್ಲಿ ಇರ್ತಾನೆ, ಈ ದೇಶದಲ್ಲೇ ಇಲ್ಲ ಅವರು. ಮುದುಕಿ ಒಬ್ಬರಿಗೆ ಜಪಾನ್ನಲ್ಲಿ ತುಂಬ ಅಂಥ ದುರಂತಗಳಾಗ್ತದೆ. ಅಂದರೆ ಅವ್ರು ಸತ್ತಿದ್ದೇ ಗೊತ್ತಾಗೋದಿಲ್ಲ. ಎಷ್ಟೋ ದಿನಗಳಾಗಿರ್ತವೆ, ಕೆಲವು ಸಾರಿ ಇತ್ತೀಚೆಗೆ ಒಂದು ಹೈದರಾಬಾದ್ ಒಂದು ಪ್ರಕರಣ ನೋಡಿದ್ವಿ ನಾವು. ಸತ್ತು ಕೆಲವೇ ವರ್ಷಗಳು ಕಳೆದೋಗ್ಬಿಟ್ಟು, 10-20 ವರ್ಷವೇ ಕಳೆದೋಗಿದೆ ಸತ್ತು. ಗೊತ್ತೇ ಇಲ್ಲ ಯಾರಿಗೂ. ತನ್ನೊಬ್ಬರು ಸತ್ತೋಗಿದೆ ಅಂತಲೇ ಗೊತ್ತಿಲ್ಲ. ಒಬ್ಬನೇ ಇದ್ದ ಮನೆಯಲ್ಲಿ, ಅವನು ಇದ್ದಿದ್ದ ಒಬ್ಬ. ಅಂಥ ದುರಂತಗಳು ನಮ್ಮ ಕಣ್ಮುಂದೆ ಇದೆ. ಈಗ ಈ ಮುಂದೆ ಬರೋ ದಿನಗಳಲ್ಲಿ ಹೀಗೆ ಸಾಗಿದ್ರೆ, ಮಕ್ಕಳಿಲ್ಲದ ಮನೆಗಳು ಹೀಗೆ ಮುಂದುವರೆದ್ರೆ ಅಂಥ ದುರಂತಗಳು ನಮ್ಮ ಕಣ್ಮುಂದೆ ಇವೆ. ಜಪಾನಲ್ಲಿ ತುಂಬ. ಯಾಕಂದರೆ ಈ ಕೆಲಸದ ಹುಚ್ಚು ವಿಪರೀತ ಆಗಿ ಮುದುಕರನ್ನ ಮನೇಲಿ ಬಿಟ್ಟು ಹೋಗಿ ಒಬ್ಬರೇ ಪಾಪ ಕಷ್ಟಪಟ್ಟು ಸಾಯುವಂಥ ಸಂದರ್ಭಗಳನ್ನು ಕಾಣ್ತೇವೆ ನಾವು. ಅದಾಗಬಾರ್ದು ಅಂದರೆ ಒಂದು ಸಂಘಜೀವಿಗಳಾಗಿ ಬದುಕಬೇಕು, ನಾವು ಸಾಮೂಹಿಕವಾಗಿ ಬದುಕಬೇಕು. ಇನ್ನೊಂದು ಅಧ್ಯಾತ್ಮಕ್ಕೆ ಶರಣ ಹೊಂದಬೇಕು. ಕೊನೆಯ ಕಾಲದಲ್ಲಿ ನೆಮ್ಮದಿ ಬೇಕಾ ಅಂದರೆ ಈಗಿಂತ ನೀವು ಅಧ್ಯಾತ್ಮಕ್ಕೆ ಹೋಗಿ. ಎಳೆಯ ವಯಸ್ಸಿನಿಂದಲೇ ನೀವು ಆಧ್ಯಾತ್ಮಿಕ ಬದುಕನ್ನು ಬದುಕಿದರೆ ಕೊನೆಗೆ ನಿಮಗೆ ಏಕಾಂತ ಬೇಸರ ತರಿಸೋದ್ರಲ್ಲಿ ಏಕಾಂತ ಖುಷಿ ಕೊಡ್ತದೆ ನಿಮಗೆ. ಕೊನೆಗೆ ಯಾರು ಇಲ್ಲ ಅಂದರೆ ತುಂಬ ಸಂತೋಷ ಕೊಡ್ತದೆ ನಿಮ್ಗೆ ಅದು ಅಂತ. ನಿಮ್ಮಷ್ಟಕ್ಕೆ ನೀವು ಒಬ್ಬರಾಗಿ ಧ್ಯಾನ ಮಾಡ್ಕೊಂಡು ನೀವು ಇರ್ಬೋದು ನೀವು ಅಂತ ಆನಂದ ಕೊಡ್ತದೆ ಅದು ಅಂತ. ಅಂಥ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಇಲ್ಲದಿದ್ದರೆ ಹುಚ್ಚು ಹಿಡಿತದೆ.